ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನ ಖಾತೆಗೂ ಐಟಿ ರೇಡ್ ಆಗಿದೆ. ಇಲ್ಲಿ ಕೇಂದ್ರದ ಹೊಸ ತೆರಿಗೆ ಮಸೂದೆಯಲ್ಲಿದೆ ಇಂಥ ಒಂದು ಅವಕಾಶ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಖಾತೆಗೂ ಕೂಡ ಐಟಿಯವರು ಬಂದು ದಾಳಿ ಮಾಡಬಹುದಂತೆ ಅಂತ ಕೇಂದ್ರದ ಹೊಸ ತೆರಿಗೆ ಮಸೂದೆಯಲ್ಲಿ ಇದಕ್ಕೆ ಅವಕಾಶ ಇರುತ್ತೆ. 1961ರ ಆದಾಯ ತೆರಿಗೆ ಕಾಯ್ದೆ ಬದಲಾಯಿಸಬೇಕು ಅಂತ ಹೇಳಿ ಕೇಂದ್ರ ಯತ್ನವನ್ನು ಮಾಡ್ತಾ ಇದೆ. ಎಲೆಕ್ಟ್ರಾನಿಕ್ ಉಪಕರಣವನ್ನು ಪರಿಶೀಲಿಸುವ ಅಧಿಕಾರ ಕೂಡ ಐಟಿಗೆ ಇತ್ತು. ಇನ್ನು ಮುಂದೆ ಇಮೇಲ್, ಟ್ರೇಡಿಂಗ್ ಖಾತೆ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ಗಳ ಮೇಲೂ ಕೂಡ ನಿಗಾ ಇಡಲಾಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಜಿಮೇಲ್ ಖಾತೆಗೆ ಪವರ್ ಐಟಿ ಪ್ರವೇಶವನ್ನು ಮಾಡಲಿದೆ. ಹೊಸ ಕಾನೂನು ಜಾರಿ ಮಾಡಬೇಕು ಅಂತೇಳಿ ಕೇಂದ್ರ ಹೊರಟಿದೆ. ಇಲ್ಲಿ 6 ದಶಕಗಳ ಹಳೆಯ ತೆರಿಗೆ ಕಾಯ್ದೆ ಬದಲಿಗೆ ಹೊಸ ಕಾನೂನು ನಾವು ಜಾರಿ ಮಾಡ್ತೀವಿ ಅಂತ ನೂತನ ಆದಾಯ ತೆರಿಗೆ ವಿಧೇಯಕ 2025 ಮಂಡಿಸ್ತಾ ಇರೋದಿಲ್ಲಿ. ಸಂಸತ್ತಿನಲ್ಲಿ ವಿಧೇಯಕವನ್ನು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಈ ಒಂದು ಹೊಸ ಕಾಯ್ದೆಯಲ್ಲಿ ಐಟಿ ಅಧಿಕಾರಿಗಳಿಗೆ ಡಿಜಿಟಲ್ ಸ್ಪೇಸ್ನಲ್ಲಿ ತನಿಖೆಗೆ ಅವಕಾಶ ಇರುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಜಿಮೇಲ್ ಖಾತೆಗೆ ಪ್ರವೇಶಿಸುವಂತಹ ಪವರ್ ಅವರಿಗೆ ಇರುತ್ತೆ ಅಂತ. ಹಳೆ ಕಾಯ್ದೆ ಹೇಗಿತ್ತಪ್ಪ? ಹಾಲಿ ತೆರಿಗೆ ಕಾಯ್ದೆ ಪ್ರಕಾರವಾಗಿ ತೆರಿಗೆ ಅಧಿಕಾರಿಗಳು ಲ್ಯಾಪ್ಟಾಪ್, ಹಾರ್ಡ್ ಡ್ರೈವ್, ಇಮೇಲ್ಗಳ ಪರಿಶೀಲನೆಗೆ ಅವಕಾಶ ಇತ್ತು. ಕಾಯ್ದೆಯಲ್ಲಿ ಎಲ್ಲೂ ಡಿಜಿಟಲ್ ರೆಕಾರ್ಡ್ಗಳ ಬಗ್ಗೆ ಸ್ಪಷ್ಟ ಉಲ್ಲೇಖ ಇರಲಿಲ್ಲ. ಡಿಜಿಟಲ್ ರೆಕಾರ್ಡ್ಗಳ ಪರಿಶೀಲನೆಯ ಬೇಡಿಕೆ ಕಾನೂನು ಸಮಸ್ಯೆಗೂ ಕೂಡ ದಾರಿ ಮಾಡಿಕೊಡ್ತಾ ಇತ್ತು. ಹೊಸ ಕಾಯ್ದೆ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಡಿಜಿಟಲ್ ದಾಖಲೆ ಪರಿಶೀಲನೆಗೆ ಬೇಡಿಕೆ ಇಡಬಹುದು, ಅವಕಾಶ ಇರಬಹುದು. ಇದರಲ್ಲಿ ಸೆಕ್ಯೂರಿಟಿ ಸೆಟ್ಟಿಂಗ್ಸನ್ನು ರದ್ದು ಮಾಡಿ ಫೈಲ್ ಅಧಿಕಾರ ಎತ್ಕೊಳ್ಬಹುದಾಗತ್ತೆ. ಅವರು ಫೈಲ್ನ ಓಪನ್ ಮಾಡುವಂಥ ಅಧಿಕಾರವನ್ನು, ಆ ಅಧಿಕಾರ ಕೂಡ ಇದೀಗ ಇರುತ್ತೆ ಅಂತೇಳಿ ಹೊಸ ತೆರಿಗೆ ವಿಧೇಯಕದ 247ನೇ ಕಲಂ ಪ್ರಕಾರವಾಗಿ ತೆರಿಗೆ ಕಳ್ಳತನದ ಅನುಮಾನ ಬಂದರೆ ಇಮೇಲ್, ಸಾಮಾಜಿಕ ಜಾಲತಾಣ, ಬ್ಯಾಂಕ್ ಮಾಹಿತಿ, ಹೂಡಿಕೆ ಖಾತೆಗಳನ್ನು ಕೂಡ ಪರಿಶೀಲಿಸಬಹುದಾಗುತ್ತೆ.